ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ ಕೆ ಬಡಿಗೇರ್ ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್ ನೋಡ್ತಾ ಇದ್ದೀವಿ. ಕೊನೆಯ ಒಂದು ಬಂದು ಅದರ್ ಅಡ್ಜೆಕ್ಟಿವ್ಸ್ ಅಂದರೆ ಇತರೆ ನಾಮ ವಿಶೇಷಣಗಳು. ಇತರೆ ನಾಮ ವಿಶೇಷಣಗಳು ಯಾವ್ಯಾವ ಬರ್ತಾವೆ ನೋಡೋಣ. ಒಂದನೇದು ಡೆಮಾನ್ಸ್ಟ್ರೇಟಿವ್ ಆ್ಯಕ್ಟಿವ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಆರ್ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್. ಫಾರ್ ಎಕ್ಸಾಂಪಲ್, ವಾಟ್ ಬುಕ್ ಡು ಯು ವಾಂಟ್, ವಿಚ್ ಸಾರಿ ಡಿಡ್ ಯು ವಾಂಟ್. ಅದಕ್ಕೆ ಆನ್ಸರ್ ಬಂದು ದಿಸ್ ಬುಕ್ ಐ ವಾಂಟ್, ದ್ಯಾಟ್ ಸಾರಿ ಐ ಸೆಲೆಕ್ಟೆಡ್, ದೋಸ್ ಚಾರ್ಟ್ಸ್ ಆರ್ ಗುಡ್, ದೀಸ್ ಚಾಪ್ಟರ್ಸ್ ಆರ್ ಈಸಿ. ಡೆಮಾನ್ಸ್ಟ್ರೇಟಿವ್. ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್. ವಿಚ್ ಸಾರಿ, ವಿಚ್ ಸಾರಿ ಇಲ್ಲಿ ವಿಶೇಷಣ. ಅದೇ ರೀತಿ ಇಲ್ಲಿ ಬುಕ್, ವಿಚ್ ಬುಕ್ ಅನ್ನುವಂಥ ವಿಶೇಷಣ. ಇಲ್ಲಿ ಇಂಟ್ರಾಗೇಟಿವ್, ವಾಟ್ ಅನ್ನುವಂಥ ಇಂಟ್ರಾಗೇಟಿವ್ ಪದದಿಂದ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ಒನ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್. ಇವು ಸ್ವಲ್ಪ ಅಷ್ಟೇ ನೋಡಿಬಿಡೋಣ. ಸೆಕೆಂಡ್ ಬಂದು ಇದರಲ್ಲಿ ಅದರ ಅಡ್ಜೆಕ್ಟಿವ್ಸು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ಸ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ ನಾವು. ತರತಮ ವಾಚಕಗಳು, ಕನ್ನಡದೊಳಗೆ ತರತಮ ವಾಚಕಗಳು ಅಂತ ಕರಿತೀವಿ. ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ಸ್. ಈ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ಸ್ದೊಳಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಂದು ಒಂದು ಪಾಸಿಟಿವ್ ಡಿಗ್ರಿ, ಒಂದು ಕಂಪ್ಯಾರಿಟಿವ್ ಡಿಗ್ರಿ, ಒಂದು ಸೂಪರ್ಲೇಟಿವ್ ಡಿಗ್ರಿ. 3 ಡಿಗ್ರಿ ಬರ್ತಾವೆ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ. ಇದಕ್ಕೊಂದು ಎಕ್ಸಾಂಪಲ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗುಡ್ ಪಾಸಿಟಿವ್ ಡಿಗ್ರಿ ಒಳಗೆ ಆಗ್ತದೆ. ಅದೇ ಬೆಟರ್ ಅಂಥೇಳಿ ಕಂಪ್ಯಾರಿಟಿವ್ ಡಿಗ್ರಿ ಆಗ್ತದೆ. ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗ್ತದೆ. ಗುಡ್, ಬೆಟರ್, ಬೆಸ್ಟ್ ಅಂತ ಕರಿತೀವಿ ನಾವು. ಗುಡ್ ಪಾಸಿಟಿವ್ ಡಿಗ್ರಿ ಒಳಗದ, ಬೆಟರ್ ಕಂಪ್ಯಾರಿಟಿವ್ ಡಿಗ್ರಿ ಒಳಗದ, ಬೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಒಳಗದ. ಅದೇ ರೀತಿ ಲಾಂಗ್ ಪಾಸಿಟಿವ್ ಡಿಗ್ರಿ ಒಳಗದ, ಲಾಂಗರ್ ಇದು ಕಂಪ್ಯಾರಿಟಿವ್ ಡಿಗ್ರಿ ಒಳಗದ, ಮತ್ತು ಲಾಂಗೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಒಳಗದ. ಅದೇ ರೀತಿ ಶಾರ್ಟ್ ಪಾಸಿಟಿವ್ ಡಿಗ್ರಿ ಒಳಗದ, ಶಾರ್ಟರ್ ಕಂಪ್ಯಾರಿಟಿವ್ ಡಿಗ್ರಿ ಒಳಗದ, ಮತ್ತು ಶಾರ್ಟೆಸ್ಟ್ ಅಂದರೆ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಬರ್ತದೆ. ಅದೇ ರೀತಿ ಬ್ಯೂಟಿಫುಲ್ ಪಾಸಿಟಿವ್ ಡಿಗ್ರಿ, ಮೋರ್ ಬ್ಯೂಟಿಫುಲ್ ಕಂಪ್ಯಾರಿಟಿವ್ ಡಿಗ್ರಿ, ಮೋಸ್ಟ್ ಬ್ಯೂಟಿಫುಲ್ ಸೂಪರ್ಲೇಟಿವ್ ಡಿಗ್ರಿ. ಇವು ವಾಕ್ಯದೊಳಗೆ ಯಾವ ರೀತಿ ನಾವು ನೋಡ್ತೀವಿ ಅಂದರೆ, ರಾಜು ಈಸ್ ಎ ಫ್ಯಾಟ್ ಮ್ಯಾನ್. ರಾಜು ಈಸ್ ಎ ಫ್ಯಾಟ್ ಮ್ಯಾನ್ ಇದು ಪಾಸಿಟಿವ್ ಡಿಗ್ರಿ ಒಳಗದ. ಈಗ ರಾಜು ಈಸ್ ಫ್ಯಾಟರ್ ದೆನ್ ಕಿಟ್ಟಿ. ರಾಜು ಈಸ್ ಫ್ಯಾಟರ್ ದೆನ್ ಕಿಟ್ಟಿ. ಇಲ್ಲಿ ER ಅನ್ನುವಂಥ ಪದ ಕಂಪ್ಯಾರಿಟಿವ್ ಡಿಗ್ರಿ ಒಳಗೆ ಹತ್ತದ. ಅದೇ ರೀತಿ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಭೀಮು ಈಸ್ ದ ಫ್ಯಾಟೆಸ್ಟ್ ಆಫ್ ದಿ 3. ಈ 3 ಮಂದಿ ಒಳಗೆ ಭೀಮು ಭಾಳ ಫ್ಯಾಟೆಸ್ಟ್ ಅದಾನಂತ ಹೇಳ್ತಾ ಇದ್ದೀವಿ. ಈ ರೀತಿ ಈ ಡಿಗ್ರೀಸ್ ನೋಡ್ತೀವಿ. ಇದೇ ರೀತಿ ಇನ್ನೊಂದು, ದಿಸ್ ಈಸ್ ಎ ಡಿಫಿಕಲ್ಟ್ ಪ್ರಾಬ್ಲಮ್. ದಿಸ್ ಈಸ್ ಎ ಡಿಫಿಕಲ್ಟ್ ಪ್ರಾಬ್ಲಮ್ ಪಾಸಿಟಿವ್ ಡಿಗ್ರಿ ಒಳಗದ. ದಿಸ್ ಈಸ್ ಮೋರ್ ಡಿಫಿಕಲ್ಟ್ ಪ್ರಾಬ್ಲಮ್. ದಿಸ್ ಈಸ್ ಮೋರ್ ಡಿಫಿಕಲ್ಟ್ ಪ್ರಾಬ್ಲಮ್ ಕಂಪ್ಯಾರಿಟಿವ್ ಡಿಗ್ರಿ ಒಳಗದ. ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪ್ರಾಬ್ಲಮ್. ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪ್ರಾಬ್ಲಮ್ ಇದು ಸೂಪರ್ಲೇಟಿವ್ ಡಿಗ್ರಿ ಒಳಗದ. ಈ ರೀತಿ ನಾವು ವರ್ಡನ್ನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಒಳಗೆ ನೋಡ್ತೀವಿ. ಇದು ಬಂದು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ಸ್. ಇದೇನು ಥರ್ಡ್ ಒನ್, ದ ಪಾರ್ಟಿಸಿಪಲ್ ಅಥವಾ ವರ್ಬಲ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಕ್ರಿಯಾಪದದ ಪ್ರೆಸೆಂಟ್ ಪಾರ್ಟಿಸಿಪಲ್ ವಿ ಪ್ಲಸ್ ING. ವಿ ಅಂದರೆ ವರ್ಬ್, ವರ್ಬಿಗೆ ING ಪ್ರತ್ಯಯ ಹಚ್ಚೋದು. ಪಾಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲ್. ದೆನ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ PP ರೂಪಗಳನ್ನು ನಾಮವಿಶೇಷಣವಾಗಿ ಬಳಸುವುದನ್ನು ಪಾರ್ಟಿಸಿಪಲ್ ಎನ್ನುತ್ತಾರೆ. ಇಲ್ಲಿ ಹಿಯರಿಂಗ್ ದಿ ನಾಯ್ಸ್ ದೇ ಕಮ್ ಔಟ್. ಹಿಯರಿಂಗ್ ದಿ ನಾಯ್ಸ್ ದೇ ಕಮ್ ಔಟ್. ರವಿ ಸಾ ಅ ಗರ್ಲ್ ಕ್ಯಾರಿಂಗ್ ಅ ಬಾಸ್ಕೆಟ್ ಆಫ್ ಫ್ಲವರ್ಸ್. A lost opportunity never returns. A lost opportunity never returns. Shaila attends spoken English classes. These are the examples for the past participle. Present participle V verb plus ING, then past participle PP ಗೆ ಇವು ಎಕ್ಸಾಂಪಲ್ಸ್. ಈ ರೀತಿ ಡಿಫ್ರೆಂಟ್ ಅಡ್ಜೆಕ್ಟಿವ್ಸ್ ನಾವು ನೋಡಿದ್ದೀವಿ. ಇವನ್ನೆಲ್ಲ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊರಿ. ಮುಂದಿನ ವಿಡಿಯೋದೊಳಗೆ ಬಂದು ವರ್ಬ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.